ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ ಮೊದಲನೇದಾಗಿ ಎಲ್ರಿಗೂ ನೋಡೋದಕ್ಕೆ. ಹಾಗೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಸಾಂಗ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನೋಡಿದ್ದೆ ಅದಕ್ಕೆ. ನಮ್ಮ ಮಾರುತ ಸಿನಿಮಾದ ಸ್ಪೆಷಲ್ ಏನು ಅಂತ ಹೇಳಿದರೆ, ನನಗೆ ಯಾವಾಗಲೂ ಒಂದು ಮನಸಾರ ಹೇಳ್ತಾರೆ, ಒಂದು ಖುಷಿ ಏನೂ ಇಲ್ಲ, ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶ್ವಲಾಗಿ. ಅಂದರೆ ಬೇರೆ ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಯೂಶ್ವಲಾಗಿ, ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ನನಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ. ಇದು ನೋಡೋಕೊಂಡು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿದೆಯಾ ಅಂತ. ಫಸ್ಟ್ ಶಾರ್ಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತಾಡೋದು ಸಿಕ್ಕಿದಾಗ, ನೀವು ಲಿರಿಕಲ್ ವಿಡಿಯೋ ನೋಡಿ ಆಮೇಲೆ ನೀವು ಮಾತಾಡಲ್ಲ ನೋಡಿ ಅಂತ ಏನೋ ಹೇಳಿದ್ರು. ಜನರಲ್ಲೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಫಸ್ಟ್ ಶಾರ್ಟ್ ನೋಡಿದಾಗ ನನಗೆ ಒಂದು ಫೇವ್ರೇಟ್, ನಾನು ಶಾರ್ಟ್ ಓಪನ್ ಆಗಿ ನನಗೆ ಗಿಡದಾಗ ಹೇಳ್ದೆ ಪಕ್ಕ ಇದು ಯಾವುದೋ ಕ್ರೇಜಿ ಆಗಿದೆ ಅಂತ. ಹೆಂಗೆ ಹೇಳ್ತಾರೆ ಅವ್ರನ್ನ ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ, ಇಲ್ಲ ಓಪನಿಂಗ್ ನೋಡಿ ಯಾಕೆ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ. ಫಸ್ಟ್ ಶಾರ್ಟ್ ಬೃಂದಾಗ ಒಂದು ಏನು ದೇವತೆದು ಒಂದು ಭಕ್ತಿ ಲುಕ್ಕಲ್ಲಿರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅನಿಸ್ತು. ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶ್ವಲಾಗೆ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ. ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲಾಮರು, ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್, ಈ ಥರನೇ ಆಗೋಗಿದೆ. ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು, ಇಂಡಿಯನ್ ಕಲ್ಚರ್ ಇದ್ದರೆ ನಮ್ಗೆ ಹುಡುಗರಿಗೆ ಇಷ್ಟ. ಬಟ್ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ಏನು ನೋಡಿದಿಲ್ಲ, ಒಂದು ಶಾರ್ಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್. ಫಸ್ಟ್ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಸಲ್ಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಿರಿಕ್ಸ್ ಅವ್ರು ಬಂದಿದ್ದು ನನ್ನ ಪರ್ಸ್ನಲ್ ಫೇವ್ರೇಟ್ ಸಾಂಗು ಇದು, ಮತ್ತು ಇನ್ನೊಂದು ಹರಿಚರಣ ಇನ್ನೂ ನಡೆದಿದೆ ನನಗೆ ಅವೆರಡು ಪರ್ಸ್ನಲ್ ಫೇವ್ರೇಟು. ತುಂಬ ಇಷ್ಟ ಆಗಿದೆ ಲಿರಿಕ್ಸು. ಒಂದು ದೇವಿ ಮೇಲೆ ಹಾಡು ಮಾಡೋದು, ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ಕಷ್ಟ. ಬಟ್ ಕತೆಗೆ ಕರೆಕ್ಟಾಗಿ ಬ್ಲೆಂಡ್ ಆಗೋ ಥರ ಒಂದು, ಯಾಕೆ ನನಗೆ ಕತೆ ಗೊತ್ತಿದ್ದ ವಿಜುವಲ್ಸನ್ನು ನೋಡಿದಾಗ ತುಂಬ ಇಷ್ಟ ಆಯ್ತು. ಹಾಗೂ ಬೃಂದರ್ ಎಮೋಷನ್ಸು ಯಪ್ಪ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಅಂದರೆ, ಬೃಂದಾಗ ಒಂದು ಒಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ, ಒಂದು ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ, ನಮ್ದು ಯಾವ ಗುರು ಅಂತ ಕಾಯ್ತಾ ಇದ್ದೀನಿ. ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ನಾರಾಯಣ್ ಸರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವ್ರ ಜೊತೆ ಹೇಳ್ಬೇಕಂದ್ರೆ, ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ, ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡೋಕೆ. ಯಾಕಂದರೆ ಯೂಶ್ವಲಾಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇ ಹೇಳಿದ್ರು ನಾನು ಕೇಳ್ತಿದ್ದೆ, ಓಕೆ ಇದು ವರ್ಕ್ ಆಗ್ತಾಯಿಲ್ಲ ಅನಿಸುತ್ತೆ, ಇದೇನು ಇದು ಇವರೇನೋ ಹೇಳ್ತಾರೆ ಅಂತ. ಬಟ್ ಒಂದು ನನಗೆ ತುಂಬ ಈಸಿಯಾಗಿದೆ ಇರುತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್. ಆ್ಯಕ್ಟ್ ಮಾಡೋದು ಈಸಿ, ಸುಮ್ಮನೆ ಏನು ಹೇಳಿದ್ರೆ ಏನೋ ಒಂದು ಮಾಡಿಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೀವಿ ಏನೋ ಮಾಡ್ಬಿಟ್ಟು ಹೋಗೋದು. ಬಟ್ ವೇರಿಯೇಷನ್ಸ್, ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಟಿಲ್ ನಾನು ವರ್ಕ್ ಮಾಡಿರೋ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನಂಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳಕ್ಕೆ ಇಷ್ಟ. ನನ್ನ ಮನಸ್ಸಲ್ಲಿ ನನ್ನ ಎರಡನೇ ಮಾತಿಲ್ಲ. ಜೊತೆಗೆ ಪ್ರೊಡ್ಯೂಸರ್ಸ್, ನಾನು ಏನಕ್ಕೆ ಇಲ್ಲಿ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದರೆ, ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ, ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ಇಸ್ಕೊಂಡಿದ್ದೀನಿ, ನಾನು ಫ್ರೀಯಾಗಿ ಏನು ಮಾಡಿಲ್ಲ. ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ, ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ. ನನಗೆ ಒಂದು ಮಾತ್ರ ಗೊತ್ತಂದರೆ, ಡೈರೆಕ್ಟ್ರ್ ಏನು ಹೇಳಿದ್ರು ಲೈನ್ ಕ್ರಾಸ್ ಮಾಡಲ್ಲ. ನಾನು ಆರ್ಟಿಸ್ಟಾಗಿ ನಾವು ಒಂಚೂರು ರಿಕ್ವೆಸ್ಟ್ ಮಾಡಿ ತಿನ್ಬೇಕು ಅಂತ, ಆರ್ಟಿಸ್ಟ್ ನೋ ಡೈರೆಕ್ಟರ್. ಅವ್ರು ಇವತ್ತಿಗೂ ಒಂದೇ ಹೇಳೋದು ನನಗೆ ತುಂಬ ಇಷ್ಟ ಆಗಿದ್ದೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಅಂತ. ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು, ನಮ್ಮ ಕಥೆನೇ ಹೀರೋ ಸರ್ ಅಂತ. ನಿಜವಾಗ್ಲೂ ಅದು ತುಂಬ ಖುಷಿ ಆಯಿತು ಸರ್ ನಾನು ಹೇಳಿದ್ದು. ಯಾಕಂದರೆ ಇವತ್ತಿನ ದಿವಸಕ್ಕೆ ಎಲ್ಲ ಮಲ್ಟಿ ಸ್ಟಾರ್ ನೋಡ್ಬಿಟ್ರಿ, ಎಲ್ಲ ಸ್ಲೋ ಮೋಷನ್ ವಾಕ್ ಆಗ್ಬಿಡ್ತು, ಯೂಟ್ಯೂಬರ್ಸೇ ನಮ್ಮ ತೆಗೆದುಬಿಟ್ರು ಶಾರ್ಟ್ ನಡ್ಕೊಂಡು ಬರ್ತಾ. ಬಟ್ ಒಂದು ಕತೆ ಇದೆಯಲ್ಲ ಸರ್, ಈ ಕತೆ ಇದೆಯಲ್ಲ, ನಿಜವಾಗ್ಲೂ ನನಗೆ ಅವತ್ತು ಕತೆಗಳನ್ನ ಏನಂತ ಗೊತ್ತಾಗಿಲ್ಲ. ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ, ಪರ್ಫೆಕ್ಟ್ ಕತೆ ಅಲ್ವಾ ಇದು ಗುರು, ಇದು ಪರ್ಫೆಕ್ಟ್ ಕತೆ. ನಾನು ಲಕ್ಕಿ ನಂಗೆ ಸಿಕ್ಬಿಡ್ತಿದ್ದು. ದುನಿಯಾ ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದ ಹುಡುಗ ನಾನು. ಒಂದು ತುಂಬ ಕ್ಲೋಸ್ ಬಾಂಡ್ ಕೂಡ ಇದ್ದವು ನಾನು. ಅವರೆಲ್ಲ ಜೊತೆ ಆ್ಯಕ್ಟ್ ಮಾಡೋದು ಇದೆಯಲ್ಲ, ಅದೊಂದು ಐ ಥಿಂಕ್ ಇಟ್ ವಾಸ್ ಬ್ಲೆಸ್ಸಿಂಗ್ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ, ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ತುಂಬ ಇದೆ ಈ ಸಿನಿಮಾದಲ್ಲಿ. ಯಾಕಂದರೆ ಇನ್ನೂ ಏನು ಬಿಡ್ತಾ ಇಲ್ಲ ಅವ್ರು. ಆ್ಯಕ್ಚುಲಿ ಒಳ್ಳೆ ಮಿಷಿನ್ ಗನ್ನೇ ಇದೆ, ಸುಮ್ಮನೆ ಅವರು ನನ್ನ ಬುಲೆಟ್ ಹಾರಿಸ್ತಾರೆ ಅಷ್ಟೇ, ನನಗೆ ಗೊತ್ತು ಅಷ್ಟೇ. ಥ್ಯಾಂಕ್ ಯು.